ಚೆಕಿಂಗ್ ಎಸ್ ಬರ್ತಾ ಇದೆ. ಮೈಕ್ ಮಿನಿ 2 ಏನಿದೆ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಅದ್ರದ್ದು ಈ ಒಂದು ಸ್ಮಾಲ್ ರೈಡಲ್ಲಿ ಮೈಕ್ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ DJ ಇದು ನಾನು ಯೂಸ್ ಮಾಡ್ತಿರೋದು ಮೈಕ್ ಮಿನಿ 4. ಈ ಮೈಕ್ ಮಿನಿ 4ಗೆ ಇದು ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ ವಿತೌಟ್ RX. ಅಂದರೆ ರಿಸೀವರ್ ಇಲ್ದೇ ಕನೆಕ್ಟ್ ಮಾಡಿದ್ದೀವಿ. ಜಸ್ಟ್ 3 to 5 minutes ಅಂತ ಅಂದ್ಕೊಳ್ಳಿ ವಿಡಿಯೋ. ಬಟ್ ಈ ವಿಡಿಯೋದಲ್ಲಿ ಆಡಿಯೋ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಯಾಕೆಂದರೆ ಮುಂಚೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ, ನನಗೆ ಮೈನ್ ಪ್ರಾಬ್ಲಮ್ ಆಗ್ತಾಯಿದ್ದೆ ಆಡಿಯೋದು. ಸೊ ಆಡಿಯೋ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ. ಸೊ ಸೌಂಡ್ ಬರೋದು, ನಾಯ್ಸು, ಅದು ಇದು. ಸೊ ಅದಕ್ಕೆ ಅಂತ ತುಂಬ ವೆಯ್ಟ್ ಮಾಡಿ ಈ ಒಂದು ಮೈಕ್ನ ತರಿಸ್ಕೊಂಡಿದ್ದೀನಿ. ಇವತ್ತು ಡೆಲಿವರಿ ಆಗಿರೋದು. ಇವಾಗ ನಾವು ಅದನ್ನು ಚೆಕಿಂಗ್ ಮಾಡ್ತಾ ಇದ್ದೀವಿ. ಈ ಒಂದು ರೈಡ್ ಏನಿರುತ್ತೆ, ಇದೊಂದು ಸ್ಮಾಲ್ ರೈಡು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವತ್ತು ಮೈಕ್ ಮಿನಿ ಏನಿದೆ, ಮೈಕ್ ಮಿನಿ 2 ಇಂದ ಯಾವ ರೀತಿ ವಿಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಉದ್ದೇಶ. ಆಡಿಯೋ ಕ್ಯಾಪ್ಚರ್ ಯಾವ ರೀತಿ ಆಗುತ್ತೆ ಅನ್ನೋದು ಚೆಕ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಬಂದ್ಬಿಟ್ಟು ನೈಟ್ ಟೈಮಲ್ಲಿ ಸ್ವಲ್ಪ ಕ್ಯಾಮ್ರಾದು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಈ ಕ್ಯಾಮ್ರಾ ಸೆಟ್ಟಿಂಗ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಚೆಕ್ ಮಾಡ್ಬೋದು. ಎರಡನೇದು. ಸೊ ಕಮಾನ್ ಬಾಯ್ಸ್. ಸೊ ಏನಲ್ಲಪ್ಪ, ತುಂಬ ಚೇಂಜಸ್ ಆಗ್ಬಿಟ್ಟಿದೆ ಲೈಫಲ್ಲಿ. ಫಸ್ಟ್ ಚೇಂಜಸ್ ಬಂದ್ಬಿಟ್ಟು ಇದೇ ರೋಡಲ್ಲಿ ಒಂದು 2-3 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ನನ್ನ ಹತ್ರ 4 ಬೈಕ್ ಇದೆ. ಸೊ ಒಂದು ಬಂದ್ಬಿಟ್ಟು ನಂದು ಲಕ್ಷ್ಮಿ ಪ್ಲಾಟಿನಾ 110cc. ಎರಡನೇದು ಬಂದ್ಬಿಟ್ಟು ಆಕ್ಸಸ್ 125. ಇದನ್ನು ಕೂಡ ಆಲ್ಮೋಸ್ಟ್ ನಾನು ಆಗಸ್ಟ್ ಬಂದರೆ 2 ವರ್ಷ ಆಗುತ್ತೆ ಅದು ತೊಗೊಂಡು. ಸೊ ಅದೊಂದು. ಇನ್ನು ಅದಾದಮೇಲೆ ಈಗ ರೀಸೆಂಟ್ ಅಪ್ಡೇಷನ್ ಆಗಿರೋದು ಒಂದು ಬಜಾಜ್ ಪಲ್ಸರ್ NS 200. ಸೊ ಇದು ನನ್ನ ಡಾನ್ ಅಂತಲೇ ಕರಿಬೋದು ಈ ಗಾಡಿನ. ಸೊ ಈ ಗಾಡಿ ಆದಮೇಲೆ ನೆಕ್ಸ್ಟು ಅಪ್ಡೇಟು ರೀಸೆಂಟಾಗಿ ಆಗಿದ್ದು, ಅದು ನಂದಲ್ಲ ಬೈಕು, ಬಟ್ ಅದು ಇಷ್ಟಪಟ್ಟೆ ತೊಗೊಂಡಿದ್ದು. ನಾವು ಕೂಡ ಇಡೀ ಫ್ಯಾಮಿಲಿನೇ ಇಷ್ಟಪಟ್ಟು ತೊಗೊಂಡಿದ್ದು. ಸೊ ಅದೊಂದು ಬೈಕು. ಅದ್ಯಾವುದಪ್ಪ ಅಂತಂದರೆ ಎಕ್ಸ್ಪಲ್ಸ್ 200 4V Pro. ಸೊ ಎಕ್ಸ್ಪಲ್ಸ್ 200ಅಲ್ಲಿ ಒಂದೇನಪ್ಪ ನನಗೆ ಅಂದರೆ ನನ್ನ ಹೈಟ್. ಸೊ 4V ತೊಗೋಬೇಕಿತ್ತು ನಾವು ಆ್ಯಕ್ಚುಲಿ. ಸೊ ನಮ್ಮ ಮಾಮ ಇದ್ದೊಂದು ಸ್ವಲ್ಪ ಹೈಟ್ ಇರೋದ್ರಿಂದ ಅವನು 4V Pro ಬೇಕು ಅಂತ ಹೇಳಿ ತೊಗೊಂಡ. ನೋ ಪ್ರಾಬ್ಲಮ್. ಬಟ್ ಯಾಕೆಂದರೆ ಮೇಯ್ನ್ ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದು. ಕಾಲು ನಿಲ್ಕೊಳ್ಳೋ ಸೆಕೆಂಡ್ರಿ ಅದು. ಬಟ್ ಗಾಡಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಒಂದು ಗಾಡಿನ ಹೊಡಿಬೋದಾ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಎರಡನೇದೇನಪ್ಪ ಅಂತಂದರೆ ಅಲ್ಲಿ ನೀವು ಲಾಂಗಿಗೆ ಏನಾರು ತೊಗೊಂಡೋದ್ರೆ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಕಾಲು ಕೊಡೋದು ತುಂಬ ಕಮ್ಮಿ ನೆಲಕ್ಕೆ. ಒಂದು ಕಾಲು ಫುಲ್ಲು ನಿಲ್ಕಲ್ಲ ಅಂತಲ್ಲ, ಒಂದು ಸೈಡಲ್ಲಿ ನಿಲ್ಕುತ್ತೆ, ಒಂದು ಸೈಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಇರಬೇಕಾಗುತ್ತೆ. ಅದೊಂದಾಯಿತು. ಇಲ್ಲ ಅಂತಂದರೆ ಇಲ್ಲೇನಾರ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ಬೆಂಗಳೂರಲ್ಲಿ ಆ ಗಾಡಿ ಹೊಡೆಯೋದು ತುಂಬ ಕಷ್ಟ. ಯಾಕೆಂದರೆ ನನಗೆ ಬ್ಯಾಲೆನ್ಸಿಂಗ್ ತುಂಬ ಕಷ್ಟ ಆಗುತ್ತೆ. ಸೊ ಆ ರೀತಿ ಯೋಚನೆ ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ. ನೋಡೋಣ. ಇದು ಟೆಸ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಒಂದು ಸ್ಮಾಲ್ ಅಪ್ಡೇಷನ್ ಇಷ್ಟೇ. ಸೊ ವಾಪಸ್ಸು ಇವಾಗ ರಿಟರ್ನು ಮನೆಗೆ ಹೋಗಿ ಈ ಒಂದು ವಿಡಿಯೋ ಯಾವ ರೀತಿ ಇದಾಗಿದೆ ಅಂತ ಚೆಕ್ ಮಾಡಬೇಕಷ್ಟೇ. ಸೊ ವಿಡಿಯೋ ಹಾಕ್ತಾ ಇದೆ. ಎಸ್, ಈ ಒಂದು ವಿಡಿಯೋನ ಚೆಕ್ ಮಾಡಿ ಮೈಕ್ದು ಎಲ್ಲ ಓಕೆ ಇದೆ ಅಂತಂದರೆ ಇನ್ಮೇಲೆ ಶುರು ಆಗ್ತವೆ ನಮ್ಮ ವೀಡಿಯೋಸ್ಗಳು. ಯಾಕೆಂತಂದರೆ ತುಂಬ ದಿವಸದಿಂದ ಮೈಕಿಗೋಸ್ಕರನೇ ವೆಯ್ಟ್ ಮಾಡಿದ್ದೆ. ಈ ಒಂದು ಮೈಕ್ನ ನಾನು ಗೋಟ್ ಸೇಲಲ್ಲಿ ತೊಗೊಂಡಿದ್ದೀನಿ. ಅಮೆಝಾನ್ ಗೋಟ್ ಸೇಲಲ್ಲಿ ಈ ಒಂದು ಮೈಕ್ನ ಬೆಲೆ ಬಂದ್ಬಿಟ್ಟು 9800 ರೂಪಾಯಿಗೆ ಈ ಮೈಕ್ನ ತೊಗೊಂಡೆ. ಮೋಸ್ಟ್ಲಿ ಇನ್ನೂ ಕಮ್ಮಿ ಸಿಗ್ಬೋದಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಅಮೆಝಾನ್ ಬಿಗ್ ಬಿಲಿಯನ್ ಡೇಗೆ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಕೂಡ ನನಗಿಲ್ಲ ಇವಾಗ. ಹಂಗಾಗಿ ನಾನೇನು ಮಾಡಿದೆ ಅಂದರೆ ಇಮಿಡಿಯೇಟ್ಲಿ ತೊಗೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ. DJ ಮೈಕ್ ಮಿನಿ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಅದೇ ಒಳ್ಳೆ ಬೆಸ್ಟು ಇವತ್ತಿನ ಮಾರ್ಕೆಟಲ್ಲಿ ಎಂತೆಲ್ಲ ಇತ್ತು. ಹಂಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಇದ್ರ ಬಂದ್ಬಿಟ್ಟು 1 RX ರಿಸೀವರು, 2 ಟ್ರಾನ್ಸ್ಮಿಟರ್ ಅಂತ ಏನೋ ಬರುತ್ತೆ. ಓಕೆನಾ. ಸೊ ಟೋಟಲ್ಲು ವಿತ್ ಚಾರ್ಜಿಂಗ್ ಕೇಸು, ಅದರಲ್ಲಿ 2 ಮೈಕ್ಸ್ ಬಂದಿದೆ, ಮ್ಯಾಗ್ನೆಟಿಕ್ ಮೌಂಟ್ಸು. ಅದ್ರ ಜೊತೆಗೆ ಒಂದು ಇದು ಬಂದಿದೆ, RX ಇದೆ, ಚಾರ್ಜಿಂಗ್ ಕೇಸ್ ಇದೆ. ಅದು ಯಾವುದೋ 3.5mm ಜಾಕ್ಸ್ ಇದೆ. ಅದ್ರ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಇದೆ. 48 hours ಒಂದು ಮೈಕ್ನ ನಾವು ಆರಾಮ್ಸೆ ಯೂಸ್ ಮಾಡ್ಬೋದಂತೆ. ಗೊತ್ತಿಲ್ಲ.
ಅದಾದಮೇಲೆ ಚಾರ್ಜಿಂಗ್ ಇರುತ್ತೆ, ಮತ್ತು ಚಾರ್ಜರ್ ಹಾಕ್ಕೋಬೋದು. ನಾನೇನು ಅದನ್ನು ಇವಾಗ ನನ್ನ ಹತ್ರ ಇರೋದು DJI Action 4 ಆಗಿರೋದ್ರಿಂದ ನಾನು ಯಾವುದೇ ರೀತಿಯ ಇದನ್ನು ಯೂಸ್ ಮಾಡಿಲ್ಲ. ಅಂದರೆ ಟ್ರಾನ್ಸ್ಮಿಟರ್ನ ಯೂಸ್ ಮಾಡಿಲ್ಲ, RX ರಿಸೀವರ್ನ ಯೂಸ್ ಮಾಡಿಲ್ಲ, ಓನ್ಲಿ TXನ ಯೂಸ್ ಮಾಡ್ತಾ ಇದ್ದೀನಿ. ಇದು DJIಗೆ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ನೀನು ಒಂದ್ಸತಿ ಕ್ಯಾಮ್ರಾ ಶೂಟ್ ರೆಡಿ ಆಗಿದ ಕೂಡಲೇ, ವಿಡಿಯೋ ಸ್ಟಾರ್ಟ್ ಆಗಿದ ಕೂಡಲೇ ನೀವು ಇದನ್ನು ಆರಾಮಾಗಿ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ನೀವು ಕ್ಯಾಮ್ರಾ ಆಫ್ ಮಾಡಿದ ಕೂಡಲೇ ಆಟೋಮೆಟಿಕಲಿ ಮೈಕ್ ಕೂಡ ಆಫ್ ಆಗುತ್ತೆ. ಇದು ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದರಲ್ಲಿ. ನೋಡೋಣ ಗಾಯ್ಸ್ ಹೇಗಿದೆ ಏನಿದೆ, ಪ್ರತಿಯೊಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ, ಚೆಕ್ ಮಾಡ್ತೀನಿ. ಇಫ್ ಎವ್ರಿಥಿಂಗ್ ಈಸ್ ಗುಡ್, ಅಥವಾ ಇನ್ನೇನಾದ್ರು ಸೆಟ್ಟಿಂಗ್ಸ್ ಮಾಡ್ಕೋಬೇಕಾ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಡೈರೆಕ್ಟಾಗಿ ಹೆಂಗಿತ್ತು ಹಂಗೆ ಯೂಸ್ ಮಾಡಿದ್ದೀನಿ. ಏನಾದರೂ ಸೆಟ್ಟಿಂಗ್ಸ್ ಮಾಡ್ಕೋಬೇಕಿತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನನಗೂ ಒಂದು ಐಡಿಯಾ ಸಿಗುತ್ತೆ. ಸೊ ಏನು ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಈ ಒಂದು ಬೇಸಿಕ್ ವಿಡಿಯೋ, ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಮೈಕ್ ಬಂದಮೇಲೆ. ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಅವೈಲೇಬಲ್ ಇರುತ್ತೆ. ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿರೋರಿಗೆ ಕೂಡ ಈ ವಿಡಿಯೋನ ನಾನು ಪಾರ್ಟ್ ಬೈ ಪಾರ್ಟ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವೆಯ್ಟ್ ಫಾರ್ ದಿ ಪಾರ್ಟ್ 1, 2, 3, 4 ಐ ಥಿಂಕ್ 4 ಸರಿ ಆಗ್ಬೋದು. ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತ, ಚೆಕ್ ಮಾಡ್ತೀನಿ. ಇಫ್ ಎವ್ರಿಥಿಂಗ್ ಈಸ್ ಗುಡ್, I'll upload this video to the YouTube channel as well.